ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ತುಂಬ ಬೇಸಿಗೆ ಅಲ್ವಾ, ಅದಕ್ಕೆ ತಂಪು ತಂಪಾಗಿ ಕುಡಿಯೋದಕ್ಕೆ ಮಸಾಲೆ ಮಜ್ಜಿಗೆ ಮಾಡೋಣ ಬನ್ನಿ. ಈ ಮಸಾಲೆ ಮಜ್ಜಿಗೆನ 5 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೋದು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿನ ತೊಗೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೋತೀನಿ. ಅದೇ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. 4 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ತೊಗೊಳ್ಳಿ. ನಂತರ ಒಂದು 5 ಎಸಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನಂತರ ಒಂದು ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಒಂದು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಜೀರಿಗೆ ತುಂಬ ಟೇಸ್ಟ್ ಕೊಡುತ್ತೆ ಮಸಾಲೆ ಮಜ್ಜಿಗೆಗೆ, ಮಿಸ್ ಮಾಡಬೇಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನ 1 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನ ಎಲ್ಲನೂ ಯೂಸ್ ಮಾಡಬೇಕು ಅಂತ ಏನಿಲ್ಲ, ನಿಮ್ಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡಿಕೊಂಡು ಮಿಕ್ಕಿದ್ದನ್ನ ಫ್ರಿಜ್ನಲ್ಲಿ ಮಾಡಿಕೊಂಡು ಇನ್ನೊಂದು ದಿನ ಬೇಕಾದರೂ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಮಜ್ಜಿಗೆನ ಹಾಕೋತೀನಿ. ನಾವು ಮನೇಲೇ ಮಜ್ಜಿಗೆ ಮಾಡ್ತೀವಿ, ಆ ಮಜ್ಜಿಗೆನ ಉಪಯೋಗಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಮಜ್ಜಿಗೆ ಇಲ್ಲ ಅಂತಂದರೆ ಮೊಸರನ್ನ ಮಿಕ್ಸಿಲಿ ಒಂದು 2 ಸುತ್ತು ಆಡಿಸ್ಕೊಂಡ್ರೆ ಮಜ್ಜಿಗೆ ರೆಡಿ ಆಗೋಗ್ಬಿಡುತ್ತೆ. ನಂತರ ಇದಕ್ಕೆ ರುಬ್ಬಿರೋ ಅಂತ ಪೇಸ್ಟ್ನ ಹಾಕೋತೀನಿ. ನಿಮಗೆ ಬೇಕು ಅಂದರೆ ಎಲ್ಲ ಪೇಸ್ಟ್ನ ಹಾಕೊಳ್ಳಿ, ಇಲ್ಲ ಅಂತಂದರೆ ಇನ್ನು ಸ್ವಲ್ಪ ಫ್ರಿಜ್ನಲ್ಲಿ ಎತ್ತಿಟ್ಕೊಳ್ಳಿ. ನಾನು ಇದನ್ನೇನು ಸೋಸ್ಕೊಂಡಿಲ್ಲ. ಕೆಲವೊಬ್ರು ಇದನ್ನ ಸೋಸ್ಕೋತಾರೆ, ನಾನೇನು ಸೋಸ್ಕೊಂಡಿಲ್ಲ. ಜಾಸ್ತಿ ತರ್ತರಿಯಾಗಿ ಏನು ರುಬ್ಕೊಂಡಿಲ್ಲ, ನುಣ್ಣಗೆ ರುಬ್ಕೊಂಡಿದ್ದೆ ಅಲ್ವಾ, ಅದಕ್ಕೋಸ್ಕರ. ನಾವು ರೆಡಿ ಮಾಡ್ಕೊಂಡಿರೋ ಪೇಸ್ಟಲ್ಲಿ ಸುಮಾರು ಒಂದು 2 ಲೀಟ್ರಷ್ಟು ಮಜ್ಜಿಗೆನ ರೆಡಿ ಮಾಡ್ಕೊಬೋದು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರನ ನೀವು ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತೀನಿ. ಆಗಲೇ ನಾನು ಖಾರ ರುಬ್ಬುವಾಗ ಸ್ವಲ್ಪನೇ ಉಪ್ಪು ಸೇರಿಸ್ಕೊಂಡಿದ್ದೆ, ಅದಕ್ಕೋಸ್ಕರ ಇವಾಗ ಇನ್ನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತೀನಿ. ನಾನಿಲ್ಲಿ ಮಜ್ಜಿಗೆ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ನಿ, ಅದರಿಂದ ಇನ್ನೊಂದು ಅರ್ಧ ಲೀಟ್ರ್ ಆಗೋಷ್ಟು ಮಜ್ಜಿಗೆನ ಇದಕ್ಕೆ ಸೇರಿಸ್ಕೊತೀನಿ. ನಾನು ಸುಮಾರು 1/4 ಲೀಟ್ರಷ್ಟು ಮಜ್ಜಿಗೆನ ರೆಡಿ ಮಾಡಿದೆ. ಇನ್ನು ಸ್ವಲ್ಪ ಖಾರನ ನಾನು ಫ್ರಿಜ್ನಲ್ಲಿ ಎತ್ತಿಟ್ಕೊಂಡಿದ್ದೆ. ನೀವು ಅಷ್ಟೇ ಮಜ್ಜಿಗೆ ಒಂದು 2 ಲೀಟ್ರಷ್ಟು ಮಜ್ಜಿಗೆನ ಯೂಸ್ ಮಾಡ್ಬೋದು ಇಷ್ಟು ಖಾರಕ್ಕೆ. ನಂತರ ಇದಕ್ಕೆ 1 ಸ್ಪೂನಷ್ಟು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಟೋಟಲಿ ಆಪ್ಷನಲ್. ಇದಕ್ಕೆ ನಿಮಗೆ ಬೇಕು ಅಂತಂದರೆ ಈರುಳ್ಳಿ ಸೇರಿಸ್ಕೊಳ್ಳಿ. ಈರುಳ್ಳಿ ಅವಾಗವಾಗ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಇಷ್ಟೇ, ಮಸಾಲೆ ಮಜ್ಜಿಗೆ ರೆಡಿನೇ ಆಗೋಯಿತು. ನಂತರ ನೀವು ಮಜ್ಜಿಗೆ ಕುಡಿಯುವಾಗ ಬೇಕು ಅಂತಂದರೆ ಐಸ್ ಕ್ಯೂಬ್ ಆದರೂ ಸೇರಿಸ್ಕೊಂಡು ನೀವು ಕುಡಿಬೋದು. ಇಲ್ಲ ಅಂತಂದರೆ ಐಸ್ ಕ್ಯೂಬ್ ಇಷ್ಟಪಡದೇ ಇರೋರು ಹಂಗೇನಾದರೂ ಕುಡಿಬೋದು. ಹೊರಗಡೆ ಸಿಗೋವಂಥ ಕೂಲ್ ಡ್ರಿಂಕ್ಸ್ನ ಉಪಯೋಗಿಸೋದಕ್ಕಿಂತ ಮನೇಲೇ ಈ ರೀತಿ ನಾವು ಮಜ್ಜಿಗೆನ ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.